ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕವಡೆ ಪೀರ ಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ, ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂದೇಶ. ನಗರದ ಮೆಹಬೂಬ್ ನಗರದಲ್ಲಿ ಕವಡೆ ಪೀರ ಹಬ್ಬದ ಅಂಗವಾಗಿ ಇಮಾಮ್ ಖಾಸಿಂ ದೇವರ ಭಕ್ತ ಸೈಯದ್ ಹುಸೇನ್ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಗರದ ಗಣ್ಯರು, ಮುಖಂಡರು ಹಾಗೂ ನೂರಾರು ಭಕ್ತರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಪ್ರತಿ ವರ್ಷದಂತೆ ಈ ವರ್ಷವೂ ಮೆಹಬೂಬ್ ನಗರದಲ್ಲಿ ಇಮಾಮ್ ಖಾಸಿಂ ಕವಡೆಪೀರ ದೇವರ ಹಬ್ಬವನ್ನು ಸೈಯದ್ ಹುಸೇನ್ ಅವರ ನೇತೃತ್ವದಲ್ಲಿ ಅತ್ಯಂತ ಸರಳ, ಶಿಸ್ತುಬದ್ಧ ಹಾಗೂ ಭಕ್ತಿಪೂರ್ವಕವಾಗಿ ಆಚರಿಸಲಾಗಿದೆ. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸುತ್ತಿರುವುದು ಶ್ಲಾಘನೀಯ. ದೇವರು ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಹಾಗೂ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಸೈಯದ್ ಹುಸೇನ್ ಅವರು, ದೇವರ ಸೇವೆ ಮಾಡುವುದು ನನ್ನ ಭಕ್ತಿ. ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ, ಸಹಕಾರ ಹಾಗೂ ಪ್ರೋತ್ಸಾಹ ಸದಾ ನನ್ನೊಂದಿಗಿರಲಿ ಎಂದು ವಿನಂತಿಸಿದರು. ಕಾರ್ಯಕ್ರಮದಲ್ಲಿ ನಗರದ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಗೊಳಿಸಿದರು. ಅನ್ನ ಸಂತರ್ಪಣೆಯಲ್ಲಿ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಹಬ್ಬವು ಧಾರ್ಮಿಕ ಸೌಹಾರ್ದತೆ ಮತ್ತು ಸಾಮಾಜಿಕ ಏಕತೆಯ ಸಂದೇಶ ಸಾರುವ ಮೂಲಕ ಗಮನ ಸೆಳೆಯಿತು. ಕನಸು ನ್ಯೂಸ್, ಗಂಗಾವತಿ.
ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ 6ನೇ ವಾರ್ಡ್ನಲ್ಲಿ ಅದ್ದೂರಿಯಾಗಿ ಇಮಾಮ್ ಕಾಸಿಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ಒಂದು ಕಮಿಟಿ ಮಾಡಿಕೊಂಡು ಎಲ್ಲ ಹುಡುಗರು ಸಹ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಆಚರಿಸುತ್ತಿದ್ದಾರೆ. ಹಾಗೂ ಅವರೆಲ್ಲರ ಶ್ರಮದಿಂದ ಇವತ್ತೊಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೂ ನಮ್ಮ ಕೃತಜ್ಞತೆಗಳು. ಈ ಒಂದು ಬಾಂಧವ್ಯ ಯಾವಾಗಲೂ ಸದಾ ಇರಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ತೇನೆ. ನಮಸ್ಕಾರ. ಎಲ್ಲ ನಮ್ಮ ಮೇವಿನವ್ರ ವಾರ್ಡ್ನವರಿಗೆ ನಮಸ್ಕಾರ. ಎಲ್ಲರಿಗೂ ಮೊಹರಂ ಹಬ್ಬ 30 ವರ್ಷದಿಂದ ನಾವು ಕುಂಸಂಬರ್ಕತ್ತೆ ಎಲ್ಲ ಹುಡುಗರು ಸೇರಿ ಇನ್ನೂರಿಗಾಗಿ ನಾವು ಯಾವುದೋ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಇಲ್ಲ. ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಕಲಿತು ಒರಿಜಿನಲ್ನಿಂದ ದೇವರು ಕುಂದ್ರಿಸಿ ಎಲ್ಲರದು ಇದು ಮಾಡಿ ಇವತ್ತಿನ ದಿವಸ ಮೂರು ದಿವಸ ಕಾರ್ಯ ದಿವಸ ಅನ್ನ ಸಂಪನೆ ಏನಪ್ಪ ಅಂದರೆ ಎಲ್ಲರೂ ದಾನ ಧರ್ಮ ಮಾಡಲಿಂದನೇ ಎಲ್ಲರೂ ಊಟ ನಾವು ಮಾಡಿಸಕತ್ತೀವಿ. ನಮಸ್ಕಾರ. ಇದು ವಾರ್ಡ್ ನಂಬರ್ 7 ಮಹಬೂಬ್ ನಗರ್. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಷ್ಟನೇ ವರ್ಷ ಇದು? 30 ವರ್ಷ ಆಯ್ತು. ಇಲ್ಲಿ 31 ವರ್ಷ ಆಯ್ತು. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಒಂದೇ ತರಹದ ಅನ್ನ ಸಂಪರ್ಣ ಎಲ್ಲ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರೂ ಒಂದೇ ಮನೆಯವರು ಇದ್ದಂಗೆ ಇದ್ದೀವಿ. ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆ ಕೊಡೆಪೀರ್ ಎಲ್ಲರಿಗೂ ಒಂದು ಒಳ್ಳೆಯ ಮನಸ್ಥಾನ ಶಾಂತಿ ಕೊಳ್ಳಿ. ಸುಖ ಸಂಸಾರ ಮಳೆ ಹಾಗೂ ಬೆಳೆ ಸರಿಯಾಗಿ ಕೊಳ್ಳಿ. ಹಾಗೂ ಯಾವುದೇ ಮನಸ್ತಾಪಗಳು ಬರಬಾರ್ದು. ಎಲ್ಲರೂ ಅಣ್ಣ ತಮ್ಮರಾಗಿ ಇರಮ್ಮ. ಮುಂದಿನ ದಿನಗಳು ಹಂಗೆ ಇರಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಹುಸೇನ್ ಬಾಷಾ ಕಿ ದೋಸ್ತರ ದಿನ್. ಎಲ್ಲರಿಗೆ ನಮ್ಮ ಮೊಹರಂ ಹಬ್ಬದ ಶುಭಾಶಯಗಳು. ಮಹಬೂಬ್ ನಗರದಲ್ಲಿ 6ನೇ ವಾರ್ಡು ಈ ಇಮಾಮ್ ಕಾಸಿಂ ನಾವು ಕುಂದ್ರಿಸ 31 ವರ್ಷ ಆಯ್ತು. ಈ ತಾತನ ಪವಾಡ ಅಂದ್ರೆ ಸುಮಾರು 30 ವರ್ಷದಿಂದ ಬರ್ತೀವಿ. ಎಲ್ಲೆಲ್ಲೇ ಜನಗಳು ಎಲ್ಲ ಯಾವ ತರದಿಂದ ಬರ್ತಿದ್ದಾರೆ. ನಾವೊಂದು ಈ ಕ್ಯಾಂಪ್ನಲ್ಲಿ ಯಾವ ತರ ಇದೀವಪ್ಪ ಅಂದ್ರೆ ಒಂದು ಭಾವಗೀತಲಿಂದ ಈ ಇಮಾಮ್ ಕಾಸಿಂ ಉರ್ಸ್ ಮಾಡ್ಕೊಂತ ಬಂದಿವಿ. ಈ ಉರ್ಸಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಆದ್ರೆ ಈ ತಾತನ ಪವಾಡ ಅಂದ್ರೆ ಏನ್ ಕೇಳ್ತಿರ್ತಾರೆ ಅವ್ರಿಗೆ ಯಾವ್ದು ಖುಷಿ ಇಲ್ಲ. ಈ ತಾತನ ಪವಾಡ ಹಂಗೈತಿ. ಇನ್ನ ಮುಂದಿನ ಹೆಚ್ಚಿನ ದಿನಗಳಲ್ಲಿ ಈ ತಾತನ ಪವಾಡ ಇನ್ನ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಬೇಡ್ತಿದ್ದೀನಿ. ಅನ್ನ ಸ್ಥಾಪನೆ ಮಾಡ್ತೀವಿ, ಎಲ್ಲ ಮಾಡ್ತಿದ್ದೀವಿ ನಮ್ಮ ಎಲ್ಲ ಕಮಿಟಿಯವರು ಈ ಮಹಬೂಬ್ನಗರ್ ಅಂತ ಹೇಳಿ. ये हमारे महबूब नगर में इमाम कासिम कोड़े पीराम बोलते, जिसको 1 साल से हमें अच्छे से करने को आ रहे. ऐसा भी हमारे नौजवान कमेटी भी हमें बहुत साथ दे रहे हैं. हमारे बड़े बुजुर्गों भी और उन्होंने भी है ना अच्छे से कर ले कर क्या भी झगड़ा नहीं तंगा नहीं सका. अच्छे से कर ले को जिसको 1 साल से भी अभी तक भी अच्छा करे हमें. क्या हमारे साथ हैं भी नौजवान कमेटी बुजुर्ग बड़े कमेटी वाले भी अच्छा साथ दिया हमने. वो साथ से क्या है ना इमाम कासिम दुआ से अभी हमें आगे तरक्की देंगे. हमारे गली अच्छा होने बोल को सब भी नौजवान कमेटी से अभी हमें आगे अच्छा करेंगे बोल को सब भी इमला को दुआ कर रहे. इंशाल्लाह अगले साल भी इससे ज्यादा करते बोल को इमाम कासिम से दुआ मांगते हैं. अस्सलाम वालेकुम. ಎಲ್ಲರೂ ಇಲ್ಲಿ ಸೇರಿಕೊಂಡು ಎಲ್ಲ ಜನ ಭಾಗವಹಿಸಿ ಈ ಇಮಾಮ್ ಕಾಸಿಂ ಉರ್ಸನ್ನ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ವರ್ಷಕ್ಕೊಮ್ಮೆ ಇಲ್ಲೇ 3 ದಿನ 4 ದಿನ ಪ್ರಸ್ತಾವ ಮಾಡ್ತಾರ್ರಿ. ಏನ್ರಿ? ಹ್ಞೂ, ಚೆನ್ನಾಗಿರ್ತಾರ್ರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.